ಮಧ್ಯಾಹ್ನ ನಿದ್ದೆಗಣ್ಣಿಂದ ವೆಂಕಟೇಶ್ ನಂಜಪ್ಪನಿಗೆ ಎಚ್ಚರಿಕೆ ಆಗ್ಬಿಡ್ತೈತೆ. ಎದ್ದು ಮನೆಯೆಲ್ಲ ಒಂದು ರೌಂಡ್ ನೋಡ್ತಾರೆ ಆಶ್ಚರ್ಯವಾಗಿ. ಯಾಕೆಂದರೆ ಮನೇಲಿ ಯಾರೂ ಇರೋದಿಲ್ಲ, ಜಾತ್ರೆ ಪ್ರಯುಕ್ತ ಎಲ್ಲ ಊರಿಗೆ ಹೊರ್ಟೋಗಿರ್ತಾರೆ. ಆಗ ಕಣ್ಣು ಹಸಿಕೊಂಡು ಹೊಟ್ಟೆ ಹಸಿವಾಗ್ಬಿಡ್ತದೆ. ಅಡುಗೆ ಮನೆಗೆ ಹೋಗಿ ನೋಡ್ತಾರೆ, ಬರೀ ಅನ್ನ ಇರ್ತೈತೆ. ಅವಾಗ ಏನು ಮಾಡೋದು ಗೊತ್ತಾಗದೆ ಅವರೇ ಒಂದು ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಆಗಿಬಿಡ್ತಾರೆ. ಈರುಳ್ಳಿ, ಆಲೂಗಡ್ಡೆ, ಮೆಣಸಿನ್ಕಾಯಿ ಬೇಕಾದಂಥ ಸಣ್ಣ ಪುಟ್ಟ ಐಟಮ್ಗಳನ್ನ ತೊಗೊಂಡ್ಬಿಡ್ತಾರೆ. ಇದು ರುಬ್ಬದೆ ಮಾಡುವಂಥ ಒಂದು ರೆಸಿಪಿ. ಇದು ಮಸಾಲೆ ರುಬ್ಬದೆ ಮಾಡುವಂಥ ರೆಸಿಪಿ. ಇದು ಮಿಕ್ಸಿ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ. ಇದನ್ನು ಚಿಕ್ಕ ವಯಸ್ಸಲ್ಲಿ ಅವ್ರ ತಾಯಿ ಮಾಡೋದನ್ನು ನೋಡಿ ಕಲ್ತ್ಕೊಂಡಿರ್ತಾರೆ. ಅದನ್ನು ಇವತ್ತು ನೆನ್ಪು ಮಾಡ್ಕೊಂಡು ಅವರೇ ಮಾಡ್ಕೊಂಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಇದು ರೈಸು ಮುದ್ದೆಗೆ ಚೆನ್ನಾಗಿರ್ತದೆ. ಮನೇಲಿ ಹೆಂಡ್ತಿ ಇಲ್ಲ ಅಂದಾಗ ತಾಯಿ ಕೈ ರುಚಿನೇ ನೆನಪಾಗುತ್ತೆ. ಇಲ್ಲ ದುಡ್ಡಿಲ್ಲ ಅಂದರೆ, ಹೆಂಡ್ತಿ ಇಲ್ಲ ಅಂದರೆ ತಾಯಿ ಕೈ ರುಚಿ ನೆನಪಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡ್ಬೋದು. ಮಸಾಲೆ ರುಬ್ಬದೆ ಮಾಡುವಂಥ ಮೊಟ್ಟೆ ಸಾಂಬಾರು ಇದು. ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ.